ಇಲ್ಲಿ ನಮ್ಮಲ್ಲಿ ಮ್ಯಾಕ್ಸಿಮಮ್ ಒಂದು 300-400 ಓಟು, ಅಲ್ಪಸಂಖ್ಯಾತ 250 ಓಟ್ ಐತಲ್ಲ 300. ಆ 350 ಓಟಲ್ಲಿ ನಮಗೂ ಒಂದು 50 ಓಟ್ ಹಾಕುವಂತ ಅವರೇ ಪುಣ್ಯಾತಂದ್ರು 50 ಓಟ್ ಅಲ್ಲ 300 ಓಟು ಅಲ್ಲಿಕ್ಕೆ ಅಷ್ಟಕ್ಕೆ ಸೀಮಿತ ಇರ್ಬೇಕು. ಅವ್ರನ್ನ ಉದ್ದೇಶಕ್ಕವರು ಇನ್ನೊಬ್ರು ಮತ್ತೊಬ್ರು ಯಾರು ಅವ್ರನ್ನ 300 ಓಟ್ ಮಿಗಿಸ್ಬೇಕು, ಮಿಕ್ಕಿದ ಓಟು ಜನತಾದಳಕ್ಕೆ ಹಾಕ್ಸ್ಬೇಕು. 22ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ವೇಮಗಲ್ನಲ್ಲಿ ಅಭ್ಯರ್ಥಿ ಬರ್ತಾರೆ. ಇನ್ನು ಅಲ್ಲಣ್ಣ 20,000 ಜನ ಎಲ್ಲಾ ಪಂಚಾಯತಿಗಳಿಂದ 2,000 ಜನ ಬರ್ತಾರೆ. 8 ಪಂಚಾಯತಿ ಮೀಟಿಂಗ್ ವೇಮಗಲ್ನಲ್ಲಿ ಬಹಿರಂಗ ಸಭೆ, ಹೋಬಳಿ ಲೆಕ್ಕದಲ್ಲಿ ನರಸಾಪುರದಲ್ಲಿ ಒಂದು, ಒಕ್ಲೇರಿಯಲ್ಲಿ ಒಂದು, 3 ಸಭೆ. ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ದೇವೇಗೌಡರು ಒಮ್ಮತಕ್ಕೆ ಬಂದು ಈ ದೇಶ ಉಳಿಬೇಕು, ಈ ದೇಶನ ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿನ್ನೊಬ್ಬರಿಗಿದೆ ಅಂತ ಹೇಳಿ ದೇವೇಗೌಡ್ರೆ ಕೈ ಜೋಡಿಸಿ ಇವತ್ತು ಜನತಾದಳದ ಪಕ್ಷವನ್ನ ಭಾರತೀಯ ಜನತಾ ಪಕ್ಷದ ಮೈತ್ರಿ ಮಾಡಿಕೊಂಡು ನರೇಂದ್ರ ಮೋದಿ ಅವರು ಮತ್ತೆ 3ನೇ ಬಾರಿಗೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒಮ್ಮತ ಮಾಡಿ ಈ ಕ್ಷೇತ್ರವನ್ನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನೀವು ಜೆಡಿಎಸ್ ಪಕ್ಷಕ್ಕೆ ಓಟ್ ಕೊಡೋದ್ರ ಮುಖೇನ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಜೆಡಿಎಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಮಲ್ಲೇಶ್ ಬಾಬು ಗೆಲ್ತಾರೆ. ಮಲ್ಲೇಶ್ ಬಾಬು ಗೆದ್ದು ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಕೈ ಎತ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಟ್ಕೊಳ್ಬಾರ್ದು. ಕೇವಲ ನಮ್ಮ ಮುಖಂಡಗಳು ನಾನು ಕಿವಿ ಮಾತಾಡ್ತೇನೆ, ಇದೊಂದು ಶಕ್ತಿ ಪ್ರದರ್ಶನ ನಮ್ದು. ವೇಮಗಲ್ನಲ್ಲಿ 2,000 ಲೀಡ್ ಬರ್ತಕ್ಕಂಥ ಊರಿದು ನನಗೆ. ಇವತ್ತು ನೀವು ಜನತಾದಳದವರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಆ ಪಕ್ಷಕ್ಕೆ ಏನು ಓಟ್ ಹೋಗ್ತಾ ಇತ್ತು ಅದು ಕೂಡ ಇವತ್ತು ನಮ್ದು ಅವ್ರನ್ನೆಲ್ಲ ಒಂದಾಗ್ತಾ ಐತೆ.